Hello friends, welcome to my YouTube channel Academy of Politics. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಭಾರತದ ಅಟಾರ್ನಿ ಜನರಲ್ ಅತ್ಯಂತ ಪ್ರಮುಖ ಸಾಂವಿಧಾನಿಕ ಹುದ್ದೆ. ಸೊ ಈ ಹುದ್ದೆ ಕುರಿತು ಎಲ್ಲಾ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್, IAS, KS, PSI, FDA, SDA, ಕಾನ್ಸ್ಟೇಬಲ್. ಸೊ ಯಾವುದೇ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನ ನಾನು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಜೊತೆಗೆ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೀಡೋಳಿದ್ದೇನೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್. ಸೊ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಸೊ ಈ ಒಂದು ಹುದ್ದೆಯ ಬಗ್ಗೆ ಸಂವಿಧಾನದ 76ನೇ ವಿಧಿಯಲ್ಲಿ ಅವಕಾಶವನ್ನು ಒದಗಿಸಲಾಗಿದೆ. The Constitution has provided for the office of Attorney General for India in the Article 76. ಸೊ ಇದ್ರ ಮೂಲಕ ನಾವು ಇದನ್ನ ಒಂದು ಸಾಂವಿಧಾನಿಕ ಹುದ್ದೆ ಅಂತ ಕರಿತೀವಿ. ಅಂದ್ರೆ ಸ್ವತಃ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಈ ಹುದ್ದೆಯ ನೇಮಕಾತಿಯ ಬಗ್ಗೆ, ಅಧಿಕಾರಗಳ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಸೊ ಯಾರು, ಹೂ ಇಸ್ ದಿಸ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಹಿ ಇಸ್ ದ ಹೈಯೆಸ್ಟ್ ಲಾ ಆಫೀಸರ್ ಇನ್ ದ ಕಂಟ್ರಿ. ಸೊ ಇವರ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಒಂದೇ ಲೈನಲ್ಲಿ ಹೇಳೋದಾದ್ರೆ, ಅವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ನಾವು ಇವರನ್ನ ಕರಿತೇವೆ. ಸೊ ಹಾಗಿದ್ರೆ ಸೊ ಈ ಹುದ್ದೆಗೆ ಒಬ್ಬ ವ್ಯಕ್ತಿಯನ್ನ ನೇಮಿಸುವ ಅಧಿಕಾರ ಯಾರಿಗಿದೆ? ಹೂ ವಿಲ್ ಅಪಾಯಿಂಟ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? ದೆನ್ ವಾಟ್ ಎಲಿಜಿಬಿಲಿಟಿ, ಅಂದ್ರೆ ಅದಕ್ಕೆ ಬೇಕಾದಂತಹ ಅರ್ಹತೆಗಳೇನು? ಈ ಎಲ್ಲ ಅಂಶಗಳನ್ನ ನೋಡೋದಾದ್ರೆ, ಫಸ್ಟ್ ಕಮಿಂಗ್ ಟು ದ ಅಪಾಯಿಂಟ್ಮೆಂಟ್. ಸೊ ಇವರ ನೇಮಕಾತಿಯನ್ನ ಯಾರು ಮಾಡ್ತಾರೆ ಅಂದ್ರೆ, ಹಿ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರೆ. ಸೊ ಯಾರ ಸಲಹೆ ಮೇರೆಗೆ ಅಂದ್ರೆ, ಪ್ರಧಾನಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ದೆನ್ ಇವರ ಒಂದು ಅರ್ಹತೆಗಳು, ವಾಟ್ ಈಸ್ ದ ಎಲಿಜಿಬಿಲಿಟಿ ಫಾರ್ ದಿಸ್ ಪೋಸ್ಟ್? ಸೊ ಈ ಹುದ್ದೆಗೆ ಒಬ್ಬ ವ್ಯಕ್ತಿಗೆ ಯಾವ್ಯಾವ ಅರ್ಹತೆಗಳು ಇರಬೇಕು ಅನ್ನೋದನ್ನ ನೋಡೋದಾದ್ರೆ, he must be a person who is qualified to be appointed as a judge of the Supreme Court. ಸೊ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಗೆ ಏನೇನು ಅರ್ಹತೆಗಳು ಬೇಕೋ ಆ ಎಲ್ಲ ಅರ್ಹತೆಗಳು ಕೂಡ ಈ ಹುದ್ದೆಗೂ ಕೂಡ ಬೇಕಾಗ್ತವೆ. ದೆನ್ ವಾಟ್ ಆರ್ ದಿ ಎಲಿಜಿಬಿಲಿಟಿ ಫಾರ್ ದ ಪೋಸ್ಟ್ ಆಫ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ನೇಮಕ ಆಗೋದಕ್ಕೆ ಯಾವ ಯಾವ ಅರ್ಹತೆಗಳು ಬೇಕು ಅನ್ನೋದನ್ನ ನಾವು ಒಂದ್ಸರಿ ನೋಡೋಣ. ಸೊ ಹಿ ಮಸ್ಟ್ ಬಿ ದ ಸಿಟಿಜನ್ ಆಫ್ ಇಂಡಿಯಾ. ಸೊ ಅವರು ಭಾರತದ ಪ್ರಜೆ ಆಗಿರ್ಬೇಕು. ದೆನ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ಜಡ್ಜ್ ಆಫ್ ಎನಿ ಹೈಕೋರ್ಟ್ ಫಾರ್ 5 years. ಸೊ ರಾಜ್ಯದ ಯಾವುದೇ, ದೇಶದ ಯಾವುದೇ ಹೈಕೋರ್ಟ್ ನಲ್ಲಿ ಸೊ 5 ವರ್ಷಗಳ ಕಾಲ ಅವರು ಹೈಕೋರ್ಟ್ ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿರ್ಬೇಕು. ಅಥವಾ an advocate for any high court, he may be served as a advocate in any high court for 10 years. ಸೊ ದೇಶದ ಯಾವುದೇ ಹೈಕೋರ್ಟ್ ನಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸಿರ್ಬೋದು. ಫೈನಲಿ he must be an eminent jurist in the opinion of the ಪ್ರೆಸಿಡೆಂಟ್. ಸೊ ಇವರು ಈ ಹಿಂದಿನ ಯಾವುದೇ ಅರ್ಹತೆಗಳನ್ನು ಹೊಂದಿದ್ರು ಕೂಡ ರಾಷ್ಟ್ರಪತಿಯ ಅಭಿಪ್ರಾಯದಲ್ಲಿ ಅವರು ಒಬ್ಬ ಪ್ರಖ್ಯಾತ ನ್ಯಾಯವಾದಿಯಾಗಿರಬೇಕು. ಸೊ ಈ ಅರ್ಹತೆಗಳನ್ನು ಹೊಂದಿದಂತಹ ವ್ಯಕ್ತಿಯನ್ನ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ನೇಮಕವನ್ನು ಮಾಡ್ತಾರೆ. Then what is the term of this post? ಸೊ ಈ ಹುದ್ದೆಯ ಅಧಿಕಾರಾವಧಿ ಎಷ್ಟು ಅಂತ ಬಂದಾಗ, the term of the office of the AG is not fixed by the constitution. ಸಂವಿಧಾನದ ಯಾವುದೇ ಭಾಗದಲ್ಲೂ, ಸೊ ಯಾವುದೇ ಈ ವಿಧಿಯಲ್ಲಿ ಇವರ ಅಧಿಕಾರಾವಧಿಯನ್ನ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಅಂದ್ರೆ ಇವರನ್ನ ಯಾವ ಆಧಾರದ ಮೇಲೆ ತೆಗೆದು ಹಾಕ್ಬಹುದು ಅಥವಾ ಯಾವ ವಿಧಾನದ ಮೂಲಕ ಇವರನ್ನ ತೆಗೆದು ಹಾಕ್ಬೇಕು, ಈ ಯಾವುದನ್ನು ಕೂಡ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಿಲ್ಲ. ಸೊ then he holds the office during the pleasure of the president. ಸೊ ಅಧ್ಯಕ್ಷರ ಇಚ್ಛೆ ಇರೋವರೆಗೆ ಇವ್ರೇನ್ ಮಾಡ್ತಾರೆ, ತಮ್ಮ ಅಧಿಕಾರಾವಧಿಯನ್ನ ಅನುಭವಿಸ್ತಾರೆ. ದಿಸ್ ಮೀನ್ಸ್ that he may be removed by the president at any time. ಸೊ ರಾಷ್ಟ್ರಪತಿ ಇವರನ್ನ ಯಾವುದೇ ಸಂದರ್ಭದಲ್ಲಿ ತೆಗೆದು ಹಾಕುವ ಅಧಿಕಾರವನ್ನ ಹೊಂದಿದ್ದಾರೆ. ಸೊ ಹೀಗಾಗಿ ಇವರ ಅಧಿಕಾರಾವಧಿಯನ್ನ ಇಷ್ಟು ವರ್ಷ ಅಂತ ಹೇಳಿ ಖಂಡಿತವಾಗಿಯೂ ಕೂಡ ಹೇಳೋಕೆ ಸಾಧ್ಯ ಇಲ್ಲ. ಸೊ he will work as per the pleasure of the
ಪ್ರೆಸಿಡೆಂಟ್. ಸೊ ಅಧ್ಯಕ್ಷರ ಇಚ್ಛೆ ಇರೋವರೆಗೂ ಕೂಡ ಇವರು ತಮ್ಮ ಅಧಿಕಾರವನ್ನ ಅನುಭವಿಸ್ತಾರೆ. ವಾಟ್ ಈಸ್ ದ ರೆಮ್ಯುನರೇಷನ್ ಆಫ್ ದಿಸ್ ಪೋಸ್ಟ್? ಸೊ ಇದಕ್ಕೆ ಏನು ಸವಲತ್ತುಗಳು ಅಂತ ಏನ್ ಕರಿತೀವಿ, ರೆಮ್ಯುನರೇಷನ್. ಸೊ ಅವರ ಗೌರವಧನ ಏನಿರುತ್ತೆ ಅಂದ್ರೆ, ಸೊ ದ ರೆಮ್ಯುನರೇಷನ್ ಆಫ್ ದ ಅಟಾರ್ನಿ ಜನರಲ್ is not fixed by the constitution. So ಇದನ್ನೂ ಕೂಡ ಸಂವಿಧಾನದ ಯಾವುದೇ ಭಾಗದಲ್ಲೂ ಸ್ಪಷ್ಟವಾಗಿ ಹೇಳಲಾಗಿಲ್ಲ. But he receives such remuneration as the president may determine. Again, ಇಲ್ಲಿ ಕೂಡ ಸೊ ಇವರ ಸಂಭಾವನೆಯನ್ನ ನಿಗದಿಪಡಿಸುವ ಅಧಿಕಾರವನ್ನ ಯಾರಿಗೆ ನೀಡಲಾಗಿದೆ ಅಂದ್ರೆ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಯವರಿಗೆ ಈ ಸಂಭಾವನೆಯನ್ನ ನಿಗದಿ ಮಾಡುವ ಅಧಿಕಾರವನ್ನ ನೀಡಲಾಗಿದೆ. This is the main part of our discussion. What are the duties and functions of the Attorney General of India? So ಭಾರತದ ಅಟಾರ್ನಿ ಜನರಲ್ ಅವರ ಕರ್ತವ್ಯಗಳು ಮತ್ತು ಕಾರ್ಯಗಳು ಅಂತ ಏನ್ ಕರಿತೀವಿ, ಸೊ ಅವುಗಳಿಗೆ ಬಂದ್ರೆ the first duty or function is to give advice to the government of India upon such legal matters which are referred to him by the president. ಸೊ ಅಧ್ಯಕ್ಷರು ರೆಫರ್ ಮಾಡಿದಂತಹ ಕಾನೂನು ವಿಷಯಗಳ ಬಗ್ಗೆ ಭಾರತ ಸರ್ಕಾರಕ್ಕೆ ಸಲಹೆ ನೀಡುವುದು ಇವರ ಅತಿ ಪ್ರಮುಖವಾದಂತಹ ಕರ್ತವ್ಯ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡ್ಯೂಟಿ ಆಫ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ದೆನ್ second one is to perform such other duties of legal character that are assigned to him by the president. ಸೊ ರಾಷ್ಟ್ರಪತಿಯವರು ನಿಯೋಜಿಸಲಾದಂತಹ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತಹ ಕಾನೂನು ಲಕ್ಷಣಗಳ, ಲೀಗಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ ನಾವು, ಕಾನೂನು ಪಾತ್ರದ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತ ಇತರೆ ಕರ್ತವ್ಯಗಳನ್ನ ಇವರು ನಿರ್ವಹಿಸಬೇಕಾಗತ್ತೆ. ದೆನ್ ಟು ಡಿಸ್ಚಾರ್ಜ್ ದ ಫಂಕ್ಷನ್ಸ್ ಕನ್ಫರ್ಡ್ ಆನ್ ಹಿಮ್ by the constitution or any other law. ಸಂವಿಧಾನ ಅಥವಾ ಇತರೆ ಕಾನೂನಿನ ಪ್ರಕಾರ ಅವರಿಗೆ ನಿಗದಿಪಡಿಸಿದ ಕರ್ತವ್ಯಗಳನ್ನು ನಿರ್ವಹಿಸೋದು ಇವರ ಪ್ರಮುಖ ಜವಾಬ್ದಾರಿ. ಸೊ ಹಾಗಿದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ಹಿಂದಿಂದ ಅವರ ಡ್ಯೂಟೀಸ್ ನ ಡಿಸ್ಕಸ್ ಮಾಡುವಾಗ, ಸೊ ರಾಷ್ಟ್ರಪತಿಗಳು ನಿಗದಿಪಡಿಸಿದಂತಹ ಕಾನೂನು ವಿಷಯಗಳನ್ನ ಪರಿಪಾಲಿಸಬೇಕು ಅಂತ ಹೇಳಿ. ಸೊ ಹಾಗಿದ್ರೆ ಯಾವ ತರನಾದಂತಹ ಕರ್ತವ್ಯಗಳನ್ನ ರಾಷ್ಟ್ರಪತಿಯವರು AG ಅವರಿಗೆ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಹಿಯರ್ ದ ಪ್ರೆಸಿಡೆಂಟ್ ಹ್ಯಾಸ್ ಅಸೈನ್ ದ ಫಾಲೋಯಿಂಗ್ ಡ್ಯೂಟೀಸ್ ಟು ದ AG. ಸೊ ಈ ಕೆಳಗಿನ ಕೆಲವು ಕಾರ್ಯಗಳನ್ನ ರಾಷ್ಟ್ರಪತಿಯವರು AG ಅವರಿಗೆ ಅಸೈನ್ ಮಾಡ್ತಾರೆ. ಸೊ ಯಾವ್ಯಾವು? ಟು ಅಪಿಯರ್ ಆನ್ ಬಿಹಾಫ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಆಲ್ ಕೇಸಸ್ ಇನ್ ದ ಸುಪ್ರೀಂ ಕೋರ್ಟ್ ಇನ್ ವಿಚ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ಕನ್ಸರ್ನ್ಡ್. ಸೊ ಭಾರತದ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಕ್ಕಂತಹ ಎಲ್ಲ ಪ್ರಕರಣಗಳಲ್ಲಿ, ಅಂದ್ರೆ ನಮ್ಮ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವ ಪ್ರಕರಣಗಳು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಿರ್ತವೆ, ಆ ಎಲ್ಲಾ ಪ್ರಕರಣಗಳಲ್ಲಿ ಭಾರತ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಏನ್ ಮಾಡ್ತಾರೆ, ಭಾಗವಹಿಸ್ತಾರೆ. Then to represent the government of India in any reference made by the president to the Supreme Court under Article 143 of the Constitution. So ಸಂವಿಧಾನದ 143ನೇ ವಿಧಿ ಅಡಿಯಲ್ಲಿ, ಸೊ 143ನೇ ವಿಧಿ ಏನ್ ಹೇಳುತ್ತೆ, ಸೊ ರಾಷ್ಟ್ರಪತಿಯವರು ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಲಹೆಯನ್ನ ಸುಪ್ರೀಂ ಕೋರ್ಟ್ ನಿಂದ ಪಡೆಯಬಹುದು, ಕಾನೂನಾತ್ಮಕ ಸಲಹೆಯನ್ನ ಅಂತ ಹೇಳಿ. ಸೊ ಸುಪ್ರೀಂ ಕೋರ್ಟ್ ನಿಂದ ಕಾನೂನಾತ್ಮಕ ಸಲಹೆಯನ್ನ ಪಡೆಯುವಾಗ ಅಲ್ಲಿ ಭಾರತ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಅನ್ನ ಪ್ರತಿನಿಧಿಯಾಗಿ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಸೊ ಸುಪ್ರೀಂ ಕೋರ್ಟ್ ನಿಂದ ಕಾನೂನಾತ್ಮಕ ಸಲಹೆಯನ್ನ ಪಡಿತಕ್ಕಂತ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಅಟಾರ್ನಿ ಜನರಲ್ ಅವರು ಸ್ಥಾನವನ್ನ ವಹಿಸಿರ್ತಾರೆ. Then to appear in any high court in any case in which the government of India is concerned. ಸೊ ನಮ್ಮ ದೇಶದ ಯಾವುದೇ ಹೈಕೋರ್ಟ್ ನಲ್ಲಿ ನಡೀತಿರ್ತಕ್ಕಂತಹ ಪ್ರಕರಣಗಳಲ್ಲಿ, ಆ ಪ್ರಕರಣದಲ್ಲಿ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ರೆ ಭಾರತ ಸರ್ಕಾರದ ಪರವಾಗಿ ಇವರು ಆ ಹೈಕೋರ್ಟ್ ನ ಪ್ರಕರಣಗಳಲ್ಲಿ ಭಾಗವಹಿಸ್ತಾರೆ, ಹಾಜರಾಗ್ತಾರೆ. ವಾಟ್ ಆರ್ ದಿ ರೈಟ್ಸ್ ಆಫ್ ದ ಅಟಾರ್ನಿ ಜನರಲ್? ಸೊ ಅವರ ಪ್ರಮುಖ ಹಕ್ಕುಗಳು ಏನೇನಿದಾವೆ? ಯಾಕಂದ್ರೆ ಇದು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಇವರಾಗಿರ್ತಾರೆ, ಜೊತೆಗೆ ಸಂವಿಧಾನಿಕ ಸ್ಥಾನಮಾನವನ್ನ ಪಡೆದಂತ ಅಧಿಕಾರಿ ಇವರಾಗಿರೋದ್ರಿಂದ ಹಿ ಹ್ಯಾಸ್ ದ ಸ್ಪೆಸಿಫಿಕ್ ರೈಟ್ಸ್. ಸೊ ತಮ್ಮದೇ ಆದಂತ ಕೆಲವು ಹಕ್ಕುಗಳನ್ನ ಹೊಂದಿದ್ದಾರೆ. ಸೊ ವಾಟ್ ಆರ್ ದೋಸ್ ರೈಟ್ಸ್ ಅನ್ನೋದನ್ನ ನೋಡೋದಾದ್ರೆ, ಹಿ ಹ್ಯಾಸ್ ದ ರೈಟ್ ಆಫ್ ಆಡಿಯನ್ಸ್ ಇನ್ ಆಲ್ ಕೋರ್ಟ್ಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತದ ಯಾವುದೇ
ಸಂಪೂರ್ಣ ಭಾರತದ ಪ್ರದೇಶದಲ್ಲಿನ ಯಾವುದೇ ನ್ಯಾಯಾಲಯಗಳಾಗಿರ್ಲಿ, ಅದು ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಹೈಕೋರ್ಟ್ ನಲ್ಲಿ ಪ್ರೇಕ್ಷಕರಾಗಿ ಅವರು ಕೋರ್ಟ್ ಪ್ರೊಸೀಡಿಂಗ್ಸ್ ಗಳಲ್ಲಿ ಭಾಗವಹಿಸಬಹುದು. There he has the right to speak and to take part in the proceedings of the both houses of the parliament or their joint settings ಅಂತ ಕರಿತೀವಿ. ಸೊ ನಮ್ಮ ಸಂಸತ್ತಿನ ಎರಡೂ ಸದನಗಳ ಏನು ಅಧಿವೇಶನದ ಸಂದರ್ಭದಲ್ಲಿ ಇವರು ಭಾಗವಹಿಸಬಹುದು. ಸೊ ವಿಚಾರಣೆ, ಸದನಗಳಲ್ಲಿ ನಡೀತಕ್ಕಂಥ ವಿಚಾರಣೆಯಲ್ಲಿ, ಮತ್ತೆ ಜಾಯಿಂಟ್ ಸಿಟ್ಟಿಂಗ್ ಅಂತ ಕರಿತೀವಿ, ಎರಡೂ ಸದನಗಳ ಜಂಟಿ ಸಭೆಯಲ್ಲಿ ಕೂಡ ಇವರಿಗೆ ಭಾಗವಹಿಸುವ ಹಕ್ಕು, ಜೊತೆಗೆ ಆ ಅಧಿವೇಶನದಲ್ಲಿ ಪ್ರೊಸೀಡಿಂಗ್ಸ್ ವಿಚಾರಣೆಯಲ್ಲಿ ಮಾತನಾಡುವ ಹಕ್ಕು ಕೂಡ ಇವರಿಗೆ, ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಹಕ್ಕು ಕೂಡ ಇವರಿಗೆ ಇದೆ. Then he can be named as a member to any committee of the parliament but without a right to vote. ಸೊ ಸಂಸತ್ತಿನ ಯಾವುದೇ ಸಮಿತಿ, ಸಂಸತ್ತು ಅಂದ ತಕ್ಷಣ ಅಲ್ಲಿ ಮುಖ್ಯವಾಗಿ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಬರ್ತಾವೆ ತುಂಬಾ. ಸೊ ಆ ಕಮಿಟಿಗೆ ಇವ್ರನ್ನೂ ಕೂಡ ಸದಸ್ಯರಾಗಿ ನೇಮಕವನ್ನ ಮಾಡಬಹುದು, ಬಟ್ ಹಿ ಡೋಂಟ್ ಹ್ಯಾವ್ ದ ರೈಟ್ ಟು ವೋಟ್. ಸೊ ಮತದಾನದ ಹಕ್ಕನ್ನ ಬಿಟ್ಟು, ಸೊ ಮತ ಚಲಾಯಿಸೋದಕ್ಕೆ ಅವರಿಗೆ ಅವಕಾಶ ಇಲ್ಲ, ಬಟ್ ಆ ಕಮಿಟಿಯ ಒಂದು ಸಭೆಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸಬಹುದು, ವಿಷಯಗಳನ್ನ ಚರ್ಚಿಸಬಹುದು. ಸೊ ದಿಸ್ ಇಸ್ ಆಲ್ಸೋ ಇಸ್ ರೈಟ್. ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಅಟಾರ್ನಿ ಜನರಲ್? ಕೆಲವು ಮಿತಿಗಳು ಕೂಡ ಇವರ ಈ ಹುದ್ದೆ ಮೇಲೆ ಇದಾವೆ. ಸೊ ಆ ಮಿತಿಗಳು ಏನಂದ್ರೆ, he should not advise or hold a brief against the government of India. ಭಾರತ ಸರ್ಕಾರದ ವಿರುದ್ಧವಾಗಿ ಸೊ ಯಾರಿಗೂ ಕೂಡ ಯಾವುದೇ ವಿಷಯದಲ್ಲಿ ಕಾನೂನಾತ್ಮಕ ಅಥವಾ ಇತರೆ ಸಲಹೆಯನ್ನ ನೀಡುವ ಹಾಗಿಲ್ಲ. ಯಾಕಂದ್ರೆ ಇವರು ದೇಶದ ಉನ್ನತ ಕಾನೂನು ಅಧಿಕಾರಿಯಾಗಿರೋದ್ರಿಂದ ಇವರು ಯಾವತ್ತೂ ಕೂಡ ಇವರು ಮೊದಲು ಯೋಚನೆಯನ್ನ ಮಾಡೋದು ಸರ್ಕಾರದ ಪರವಾಗಿಯೇ. ಸೊ ಅವರ ಕೊನೆ ತನಕನೂ ಕೂಡ ಅವ್ರು ಈ ಸರ್ಕಾರದ ಪರವಾಗಿಯೇ ಇರಬೇಕೆ ಹೊರತಾಗಿ ಸರ್ಕಾರದ ವಿರುದ್ಧವಾಗಿ ಇತರರಿಗೆ ಸಲಹೆಯನ್ನ ನೀಡೋ ಹಾಗಿಲ್ಲ. Then he should not advise in cases in which he is called upon to advise or appear for the government of India. ಸೊ ಈ ಹುದ್ದೆಗೆ ನಾವು ಮುಂದೆ ನೋಡ್ತೀವಿ ಅಟಾರ್ನಿ ಜನರಲ್ ಅವರು ಪ್ರೈವೇಟ್ ಆಗಿ ಕೂಡ, ಖಾಸಗಿಯಾಗಿಯೂ ಕೂಡ ಏನ್ ಮಾಡ್ಬೋದು, ತಮ್ಮ ಲೀಗಲ್ ಪ್ರಾಕ್ಟೀಸ್ ಅನ್ನ ಮುಂದುವರಿಸಬಹುದು ಅನ್ನೋ ಒಂದು ಅವಕಾಶ ಇದೆ. ಹಾಗಂತ ಹೇಳಿ ಸೊ ಯಾವ ಕೇಸ್ಗಳನ್ನ ಇವರಿಗೆ ವಹಿಸಲಾಗಿರುತ್ತೋ, ಭಾರತ ಸರ್ಕಾರದಕ್ಕೆ ಸಂಬಂಧಪಟ್ಟ ಕೇಸ್ಗಳನ್ನ ಇವರಿಗೆ, ಪ್ರಕರಣಗಳನ್ನ ಇವರಿಗೆ ವಹಿಸಲಾಗಿರುತ್ತೋ, ಸಲಹೆ ನೀಡೋದಕ್ಕಾಗಿರ್ಬೋದು ಅಥವಾ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅಥವಾ ಯಾವುದೇ ಹೈಕೋರ್ಟ್ ನಲ್ಲಿ ಭಾಗವಹಿಸೋದಕ್ಕೆ, ಅಲ್ಲಿ ಸರ್ಕಾರದ ಪರವಾಗಿ ಅಪಿಯರ್ ಆಗೋದಕ್ಕೆ, ಹಾಜರಾಗೋದಕ್ಕೆ ಇವರಿಗೆ ಏನ್ ಜವಾಬ್ದಾರಿಯನ್ನು ವಹಿಸಿರುತ್ತೋ ಆ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇತರರಿಗೆ ಯಾವುದೇ ಸಲಹೆಯನ್ನ ನೀಡುವ ಅಧಿಕಾರ ಇವರಿಗೆ ಇರೋದಿಲ್ಲ. ಯಾಕಂದ್ರೆ ಅವ್ರು ಸಂಪೂರ್ಣವಾಗಿ ಸರ್ಕಾರದ ಪರವಾಗಿಯೇ ಅಂತ ಪ್ರಕರಣಗಳಲ್ಲಿ ಭಾಗವಹಿಸಬೇಕಾಗತ್ತೆ. Then he should not defend accused persons in criminal prosecutions without the permission of the government of India. So ಸರ್ಕಾರದ ಅನುಮತಿ ಇಲ್ಲದೆ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಆರೋಪಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಸಮರ್ಥಿಸಬಾರದು. Then he shouldn't accept appointment as a director in any company or corporation without the permission of the government of India. ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಈ ನಿಗಮಗಳು, ಕಂಪನಿಗಳು ಅಂತ ಏನ್ ಕರಿತೀವಿ, ಅವುಗಳ ನಿರ್ದೇಶಕರಾಗಿ ನೇಮಕಾತಿಯನ್ನ ಸರ್ಕಾರದ ಅನುಮತಿ ಇಲ್ಲದೆ ಸ್ವೀಕರಿಸಬಾರದು. ಸೊ ದಿಸ್ ಇಸ್ ಆಲ್ಸೋ ಎ ಲಿಮಿಟೇಷನ್ ಆನ್ ದಿ ಪೋಸ್ಟ್ ಆಫ್ ಅಟಾರ್ನಿ ಜನರಲ್. ಸೊ ಇಷ್ಟು ವಿಷಯಗಳನ್ನ ಹೊರತುಪಡಿಸಿ some more facts are there about the attorney general. ಇನ್ನೂ ಕೆಲವು ಪ್ರಮುಖ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು ಫಾರ್ ದ ಪರ್ಪಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಏನು ಅಂದ್ರೆ, the attorney general is not a full-time counsel for the government. ಸೊ ಇವರು ಸರ್ಕಾರಕ್ಕೆ ಪೂರ್ಣ ಸಮಯದ ಸಲಹೆಗಾರರಲ್ಲ. ಸೊ ಯಾವಾಗ ಸರ್ಕಾರಕ್ಕೆ ಅಗತ್ಯತೆ ಬೀಳುತ್ತೋ ಸೊ ಆ ಸನ್ನಿವೇಶದಲ್ಲಿ ಮಾತ್ರ ಇವರು ಸರ್ಕಾರಕ್ಕೆ ಸಲಹೆ ನೀಡುವ ಕಾನೂನು ಅಧಿಕಾರಿಯಾಗಿರ್ತಾರೆ ಹೊರತಾಗಿ he is not a full-time counselor. Okay, this is one point. Another one is he doesn't fall in the category of the government servants. So ಇವರು ಸರ್ಕಾರಿ ನೌಕರರ ವರ್ಗಕ್ಕೆ ಸೇರುವುದಿಲ್ಲ. ಸೊ ಇದನ್ನ ನೆನಪಿಟ್ಕೊಳ್ಬೇಕು. Then he can pursue private legal practice. ಸೊ ಖಾಸಗಿಯಾಗಿ ಕೂಡ ಕಾನೂನು ಅಭ್ಯಾಸವನ್ನ, ಲೀಗಲ್ ಪ್ರಾಕ್ಟೀಸ್ ಅನ್ನ ಇವರು ಮುಂದುವರಿಸಬಹುದು. ಸೊ ಇದುವರೆಗೂ ನಮ್ಮ ದೇಶ 15 ಜನ ಅಟಾರ್ನಿ ಜನರಲ್ ಆಫ್ ಇಂಡಿಯಾಗಳನ್ನ ನೋಡಿದೆ.
ಸೊ ಮೊದಲನೇ ಅಟಾರ್ನಿ ಜನರಲ್ ಯಾರು ಅಂದ್ರೆ MC ಸೆತಲ್ವಾಡ್. ಸೊ ಹಿ ಇಸ್ ದ ಫಸ್ಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಪ್ರಸ್ತುತ 15ನೆಯ ಅಟಾರ್ನಿ ಜನರಲ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಶ್ರೀಯುತ KK ವೇಣುಗೋಪಾಲ್. ಸೊ ಹಿ ಇಸ್ ದ ಪ್ರೆಸೆಂಟ್ ಆರ್ ಕರೆಂಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. Then what are the articles related to the ಅಟಾರ್ನಿ ಜನರಲ್ ಆಫ್ ಇಂಡಿಯಾ? ಸಂವಿಧಾನದಲ್ಲಿ ಯಾವ ಯಾವ ಆರ್ಟಿಕಲ್ಗಳು ಇವರ ಬಗ್ಗೆ ವಿಷಯಗಳನ್ನ ಪ್ರಸ್ತಾಪ ಮಾಡ್ತವೆ ಅಂದ್ರೆ, ಸೊ ನಾವಾಗ್ಲೇ ನೋಡಿದ ಹಾಗೆ ಆರ್ಟಿಕಲ್ 76 76ನೇ ವಿಧಿ ಸೊ ಅಟಾರ್ನಿ ಜನರಲ್ ಹುದ್ದೆಯ ಬಗ್ಗೆ ಪರಿಚಯನ ನೀಡುತ್ತೆ. ಅವರ ನೇಮಕಾತಿಯ ಬಗ್ಗೆ ಹೇಳುತ್ತೆ. ದೆನ್ 88ನೇ ವಿಧಿ ದ ರೈಟ್ಸ್ ಆಫ್ ದ ಅಟಾರ್ನಿ ಜನರಲ್ ಆಸ್ ರೆಸ್ಪೆಕ್ಟ್ಸ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಇಟ್ಸ್ ಕಮಿಟೀಸ್. ಸೊ ಪಾರ್ಲಿಮೆಂಟ್ ನಲ್ಲಿ ಭಾಗವಹಿಸೋದು ಮತ್ತು ಅಲ್ಲಿ ಸಮಿತಿಯ ಸದಸ್ಯರಾಗೋದು, ಅಲ್ಲಿ ಅವರಿಗೆ ಮತದಾನದ ಅಧಿಕಾರ ಇಲ್ಲದೆ ಇರೋದು, ಸೊ ಒಟ್ಟಿನಲ್ಲಿ ಸಂಸತ್ತಿನ ಸದನಗಳಿಗೆ ಮತ್ತು ಅದರ ಸಮಿತಿಗೆ ಸಂಬಂಧಪಟ್ಟಂತೆ ಇವರಿಗೆ ಏನೇನು ಅಧಿಕಾರಗಳಿದಾವೆ ಅನ್ನೋದನ್ನ 88ನೇ ವಿಧಿ ಹೇಳತ್ತೆ. ಇನ್ನು 105ನೇ ವಿಧಿ ಪವರ್ಸ್, ಪ್ರಿವಿಲೇಜಸ್ ಅಂಡ್ ಇಮ್ಯುನಿಟೀಸ್ ಆಫ್ ದ ಅಟಾರ್ನಿ ಜನರಲ್. ಸೊ ಅಟಾರ್ನಿ ಜನರಲ್ ಅವರ ಅಧಿಕಾರಗಳು, ಸವಲತ್ತುಗಳು ಮತ್ತು ವಿನಾಯಿತಿಗಳ ಬಗ್ಗೆ 105ನೇ ವಿಧಿ ಹೇಳುತ್ತೆ. ಸೊ ಹೀಗಾಗಿ ಈ 3 ವಿಧಿಗಳನ್ನ ನಾವು ಸ್ಪಷ್ಟವಾಗಿ ಸೊ ಈ ಅಟಾರ್ನಿ ಜನರಲ್ ಬಗ್ಗೆ ಯಾವ ಯಾವ ವಿಷಯಗಳನ್ನ ಹೇಳುತ್ತೆ ಅನ್ನೋದಕ್ಕೆ ಸ್ಪಷ್ಟವಾಗಿ ನಾವು ನಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ದೆನ್ ಅಟಾರ್ನಿ ಜನರಲ್ ಅಲ್ಲದೆ ಇನ್ನೂ 2 ಹುದ್ದೆಗಳು ಇದಾವೆ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂಡ್ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ. ಸೊ ಈ ಹುದ್ದೆಗಳು ಮುಖ್ಯವಾಗಿ ದೇ ಆರ್ ದೇರ್ ಟು ಅಸಿಸ್ಟ್ ದ AG ಇನ್ ದ ಫುಲ್ಫಿಲ್ಮೆಂಟ್ ಆಫ್ ಹಿಸ್ ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಅಟಾರ್ನಿ ಜನರಲ್ ಅವರು ತಮ್ಮ ಅಧಿಕೃತ ಜವಾಬ್ದಾರಿಗಳನ್ನ ನಿಭಾಯಿಸುವಲ್ಲಿ ಅವರಿಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಸಾಲಿಸಿಟರ್ ಜನರಲ್ ಮತ್ತು ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅನ್ನುವ 2 ಹುದ್ದೆಗಳು ಇದಾವೆ. ಬಟ್ ಇನ್ ಎನಿ ಕಂಡೀಷನ್ ಆರ್ಟಿಕಲ್ 76 ಡಸಂಟ್ ಮೆನ್ಷನ್ ಅಬೌಟ್ ದೀಸ್ ಡೆಸಿಗ್ನೇಷನ್ಸ್. ಸೊ ಇವೆರಡೂ ಹುದ್ದೆಗಳ ಬಗ್ಗೆ ಸಂವಿಧಾನದ 76ನೇ ವಿಧಿಯಲ್ಲಿ ಎಲ್ಲೂ ಕೂಡ ಉಲ್ಲೇಖಿಸಲಾಗಿಲ್ಲ. ಸೊ ಹೀಗಾಗಿ ಸೊ ಇವು ಸಂವಿಧಾನೇತರ ಹುದ್ದೆಗಳು ಅಥವಾ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ ನಾವು ಈ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಮತ್ತೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅನ್ನೋ 2 ಹುದ್ದೆಗಳು ಸಂವಿಧಾನೇತರ ಹುದ್ದೆಗಳು ಅಥವಾ ಕಾನೂನಾತ್ಮಕ ಹುದ್ದೆಗಳು ಅಂತ ಕರಿತೀವಿ. ಸೊ ಸಂವಿಧಾನಿಕ ಹುದ್ದೆ ಅಂದ್ರೆ ಅದು ಕೇವಲ ಅಟಾರ್ನಿ ಜನರಲ್ ಮಾತ್ರ. ಓಕೆ. ದೆನ್ ಇನ್ನೊಂದು ಪ್ರಮುಖವಾದಂತಹ ಹುದ್ದೆ ಇದೆ, ದಟ್ ಈಸ್ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್. ಸೊ ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನೋದು. ಸೊ ಈ ಹುದ್ದೆಯು ಕೂಡ ಸಂವಿಧಾನಿಕ ಹುದ್ದೆಯಾಗಿದ್ದು 165ನೇ ವಿಧಿಯಲ್ಲಿ ಈ ಹುದ್ದೆಗೆ ಸಂವಿಧಾನ ಅವಕಾಶವನ್ನ ಒದಗಿಸಿದೆ. ಸೊ ಇದು ಈ ಹುದ್ದೆ ಏನಿರುತ್ತಲ್ಲ, ಈ ಹುದ್ದೆಯನ್ನು ಅಲಂಕರಿಸಿದಂತ ವ್ಯಕ್ತಿ ಹಿ ಇಸ್ ದ ಹೈಯೆಸ್ಟ್ ಲಾ ಆಫೀಸರ್ ಇನ್ ದ ಸ್ಟೇಟ್. ಸೊ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇವರು ಇರ್ತಾರೆ. ಸೊ ಇವರು ಆಯಾ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರ್ತಾರೆ. ಸೊ ಟೋಟಲಿ ಹೇಳ್ಬೇಕಂದ್ರೆ ಹಿಯರ್ ದ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಕರೆಸ್ಪಾಂಡ್ಸ್ ಟು ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಯಾವ ರೀತಿ ಕೇಂದ್ರ ಸರ್ಕಾರದಲ್ಲಿ ಇಡೀ ದೇಶದ ಕಾನೂನಿನ ಉನ್ನತ ಅಧಿಕಾರಿಯಾಗಿ ಅಟಾರ್ನಿ ಜನರಲ್ ಅವರು ಕಾರ್ಯನಿರ್ವಹಿಸ್ತಾರೋ, ಹಾಗೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ರಾಜ್ಯದ ಮುಖ್ಯ ಕಾನೂನು ಅಧಿಕಾರಿಯಾಗಿ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಕಾರ್ಯನಿರ್ವಹಿಸ್ತಾರೆ. ಸೊ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಅವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿದರೆ, ರಾಷ್ಟ್ರಪತಿಯ ಇಚ್ಛೆ ಇರೋವರೆಗೂ ಅವರು ಮುಂದುವರೆದ್ರೆ, ಇಲ್ಲಿ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಅವ್ರನ್ನ ನೇಮಕ ಮಾಡೋದು ರಾಜ್ಯಪಾಲರು. ಸೊ ಇವರು ರಾಜ್ಯಪಾಲರ ಇಚ್ಛೆ ಇರೋವರೆಗೂ ಕೂಡ ಮುಂದುವರಿತಾರೆ. ಟೋಟಲಿ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರ ಏನೇನು ಅಧಿಕಾರಗಳು, ಕಾರ್ಯಗಳು, ಸ್ಥಾನಮಾನ, ಲಿಮಿಟೇಷನ್ಸ್ ನೋಡಿದ್ವು, ಎಕ್ಸಾಕ್ಟ್ಲಿ ಎಲ್ಲವೂ ಕೂಡ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ಗೆ ಅಪ್ಲೈ ಆಗತ್ತೆ. ಸೊ ಇವರು ಪ್ರತಿಯೊಂದು ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಓಕೆ. ಸೊ ಇಷ್ಟು ವಿಷಯಗಳನ್ನ ನಾವು ಇವತ್ತು ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂಡ್ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್, ಸೊ ಈ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಸೊ ವಿಷಯ ಇಷ್ಟ ಆದ್ರೆ, ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನೆಲ್ನ ಮುಂದಿನ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ ನ ಒತ್ತಿ. ಸೊ ಏನಾದ್ರು ಡೌಟ್ಗಳಿದ್ರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸೊ ನಾನು
ಈ ವಿಡಿಯೋದ ಸಬ್ಜೆಕ್ಟ್ ಮೇಲೆ ಸಂಪೂರ್ಣ ಚರ್ಚಿಸಿದ ವಿಷಯದ ಆಧಾರದ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ವಿಶ್ಲೇಷಣೆಯನ್ನ ಮಾಡ್ತೇನೆ. ಸೊ ನೀವು ನಿಮ್ಮ ಈ ವಿಡಿಯೋದ ಕಲಿಕೆಯನ್ನು ದೃಢೀಕರಣ ಮಾಡ್ಕೊಳ್ಳೋರಾದ್ರೆ ಆ ಮಲ್ಟಿಪಲ್ ಚಾಯ್ಸ್ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನ ನೋಡಿ ನಿಮ್ಮ ಒಂದು ಈ ವಿಡಿಯೋದ ಜ್ಞಾನವನ್ನ ಪರಿಶೀಲನೆ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ patient listening. Thank you.